ಇಲ್ಲಿ ನೋಡಿದ್ರಲ್ವಾ, ಎಲ್ಲ ಕಪ್ಪಾಗ್ಬಿಟ್ಟಿದೆ. ಆ ಚೊಂಬುಗಳಿಂತೂ ಬೆಳ್ಳಿದು ಅನ್ಸೋದೇ ಇಲ್ಲ, ಆ ಥರ ಕಪ್ಪಾಗಿದೆ. ಸೊ ಇದೆಲ್ಲ ನಾನು ಇವಾಗ ವಾಶ್ ಮಾಡ್ತೀನಿ. ವಾಶ್ ಮಾಡಿದ ತಕ್ಷಣ ನಿಮಗೆ ತೋರಿಸ್ತೀನಿ ನಾನು, ಓಕೆನಾ. ಇದು ಆರ್ಟಿಫಿಷಿಯಲ್ ನೋಡಿ. ಇದು ದೇವ್ರ ನೈವೇದ್ಯಗೆ ಅಂತ ನಾನೇ ಡಿಮಾರ್ಟಿಂದ ತೊಗೊಂಡು ಬಂದೆ. ಇದರ ಪ್ರೈಸ್ ಬಂದು 79. ತುಂಬ ಚೆನ್ನಾಗಿದೆ. ದೇವರಿಗೆ ನೈವೇದ್ಯ ಮಾಡಿದ ನಾನ್ ವೆಜ್ ಯೂಸ್ ಮಾಡಿದ್ದು ಯಾವುದೋ ಐಟಮ್ ಯೂಸ್ ಮಾಡಲ್ಲ. ಸೊ ದೇವ್ರ ನೈವೇದ್ಯಗೆ ಅಂತ ನಾನು ಸಪ್ರೇಟಾಗಿ ಇಟ್ಕೊಳ್ತೀನಿ, ಓಕೆನಾ. ಇನ್ನೂ ಸ್ವಲ್ಪ ತೆಗೆದಿಲ್ಲ, ಸಾಕು ಅಂತ ನಾನು ಹೊಸ ಮನೆ ಮಾಡಿದಾಗ ಎಲ್ಲ ಐಟಮ್ಗಳನ್ನು ಹೊರಗೆ ತೆಗಿಯೋಣ ಅಂತ ಇದ್ದೀನಿ. ಇದೆ ಇನ್ನೊಂದಿಷ್ಟು ಇದೆ, ನಾನು ತೆಗಿಯಲ್ಲ, ಯಾಕಂದರೆ ಇಟ್ಕೊಳ್ಳೋಕ್ಕೆ ಜಾಗ ಬೇಕಲ್ವ. ಸೊ ಹಾಗಾಗಿ ನಾನು ಇಷ್ಟು ಐಟಮನ್ನು ತೊಗೊಂಡಿದ್ದೀನಿ. ದೇವ್ರ ಅಲ್ಲೆಲ್ಲ ದೇವ್ರದ್ದು ನಾಳೆ ಇವಾಗ ನೋಡಿ, ವಾಶ್ ಮಾಡಿದ ಮೇಲೆ ನಿಮಗೆ ವಾಶ್ ಮಾಡಿದ ತಕ್ಷಣ ಯಾವ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ನಾನು ಚೆನ್ನಾಗಿ ವಾಶ್ ಮಾಡಿ, ಈ ಬೆಳ್ಳಿದೇನಿದೆಯಲ್ಲ ಇದು ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿ ಒರೆಸಿ ಪೇಪರ್ ಸುತ್ತಿ ಆಮೇಲೆ ಕವರ್ ಕಟ್ಟಿಟ್ಟಿದ್ದಕ್ಕೆ ಈ ಕಲರ್ ಇದೆ. ಇದು ಒಮ್ಮೆ ವಾಶ್ ಮಾಡಿದ ತಕ್ಷಣ ಹಾಗೆ ಇಟ್ಬಿಟ್ರೆ ಅದು ಕಪ್ಪಾಗೋ ಸಾಧ್ಯತೆ ಇರುತ್ತೆ. ಸೊ ನಾನು ಇದು ಹಾಗೆ ಇಟ್ಟಿದ್ದಕ್ಕೆ ಈ ಥರ ಕಪ್ಪಾಗಿದೆ. ಸೊ ನಾನು ಇದೆಲ್ಲ ವಾಶ್ ಮಾಡಿ ಸ್ವಲ್ಪ ಪೇಪರ್ ಸ್ವಲ್ಪ ಕಟ್ಟಿ ಕವರಲ್ಲಿ ಹಾಕಿಟ್ಟಿದ್ದಕ್ಕೆ ಈ ಕಲರ್ ಇದೆ. ಈ ಕಲರ್ ಇದು ನೋಡಿ, ಬೆಳ್ಳಿ ಚೊಂಬು ಹೋಗಿ ಕಪ್ಪು ಚೊಂಬಾಗಿಬಿಟ್ಟಿದೆ ಅಲ್ವಾ. ಸೊ ಇವಾಗೆಲ್ಲ ವಾಶ್ ಮಾಡಿದ ತಕ್ಷಣ ನಿಮಗೆ ಯಾವ ಕಲರ್ ಬರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ, ಓಕೆನಾ. ಇವಾಗ ನಾನು ಮಾಡ್ತೀನಿ. ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ನೋಡಿ, ಎಲ್ಲ ಬಸನ್ ಕಟ್ಟೆ ಎಲ್ಲ ಗಲೀಜಾಗಿತ್ತು. ನಾಳೆ ನಾನು ಇವತ್ತಿಂದ ನಾವು ನಾನ್ ವೆಜ್ ತಿನ್ನಲ್ಲ, ಚೌತಿ ಹಬ್ಬ ಆಗೋ ತನಕ ನಾನ್ ವೆಜ್ ಏನು ತಿನ್ನಲ್ಲ. ಸೊ ನಾನು ಇಲ್ಲಿ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು, ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಈ ದೇವರ ಐಟಮ್ಗಳನ್ನು ನೋಡಿದರು. ಸೊ ನಾನು ಇವಾಗ ವಾಶ್ ಆದಮೇಲೆ ನಿಮಗೆ ಯಾವ ಥರ ಕಾಣುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಜಾಸ್ತಿ ನಾನು ಏನೂ ಯೂಸ್ ಮಾಡಲ್ಲ. ಈ ಪಿತಾಂಬರಿಗೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ, ಸ್ವಲ್ಪ ಹುಣಸೆಹಣ್ಣು, ಉಪ್ಪು ಎಲ್ಲ ಹಾಕಿಕೊಂಡು ಗೊಜ್ಜು ಥರ ಮಾಡಿಕೊಂಡು, ಗೊಜ್ಜು ಅಂದರೆ ತಿನ್ನೋಕ್ಕೂ ಥರ ಗೊಜ್ಜಲ್ಲ. ಸೊ ಆ ಥರ ಮಾಡಿದ್ರು ಬೇಗ ಕ್ಲೀನ್ ಆಗುತ್ತೆ. ಸ್ವಲ್ಪ ಸೋಡಾನೂ ಹಾಕಬೇಕು, ಕ್ಲೀನ್ ಆಗಿಬಿಡತ್ತೆ. ಸೊ ನಾನು ವಾಶ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇದಕ್ಕೆ ನಾನು ಹುಣಸೆ ಹಣ್ಣು, ಆಮೇಲೆ ಪಿತಾಂಬರಿ, ಸೋಡಾ, ಉಪ್ಪು 3 ಐಟಮ್ ತೊಗೊಂಡು ಚೆನ್ನಾಗಿ ಕಿವುಚ್ಕೊಂಡು, ಓಕೆನಾ. ಜಾಸ್ತಿ ಏನೋ ಅದಕ್ಕೇನೋ ಸರ್ಕಸ್ ಮಾಡಬೇಕಂತ ಏನಿಲ್ಲ, ಓಕೆನಾ. ನಿಮ್ಗೆ ಐಟಮ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಓಕೆನಾ. ಉಪ್ಪು, ಆಮೇಲೆ ಏನದು ಪಿತಾಂಬರಿ, ಸೋಡಾ, ಹುಣಸೆ ಹಣ್ಣು 3 ಹಾಕ್ಕೊಂಡು ಚೆನ್ನಾಗಿ ಕಿವುಚ್ಕೊಂಡೆ, ಓಕೆನಾ. ಇವಾಗ ನಾನು ವಾಶ್ ಮಾಡಿದ ಮೇಲೆ ನಿಮಗೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ, ಓಕೆನಾ. ಇವಾಗ ನೋಡಿ, ಎಲ್ಲವನ್ನು ತೊಳೆದಿದ್ದೇನೆ. ಇವಾಗ ಒರೆಸಿ ಇಡಬೇಕು ನಾನು. ಇವಾಗ ನೋಡಿ, ಒರೆಸಿ ಇಡಬೇಕು. ನಾನು ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ಏನು ಯೂಸ್ ಮಾಡ್ತೀನಲ್ಲ ಆ ಪಾತ್ರೆಗಳು ಯಾವುದೂ ಯೂಸ್ ಮಾಡಲ್ಲ. ಶ್ರಾವಣದಲ್ಲಿ ಅದನ್ನೆಲ್ಲ ಸಪ್ರೇಟ್ ಇಡ್ತೀನಿ, ದೇವ್ರ ನೈವೇದ್ಯಗೆ ಸಪ್ರೇಟು, ಓಕೆ. ಇಲ್ಲಿ ನೋಡಿ, ಇದೆಲ್ಲ ಒರೆಸಿ ನಿಮಗೆ ತೋರಿಸ್ತೀನಿ ನಾನು. ಇದೆಲ್ಲ ಇವಾಗ ವಾಶ್ ಮಾಡಿದೆ, ನಿಮಗೆ ಹೇಳಿದ್ನಲ್ಲ ನಾನು, ಈ ಥರ ಆಗುತ್ತೆ. ಸೊ ಏನೂ ಇಲ್ಲ, ಹುಣಸೆ ಹಣ್ಣು ತೆಗಿತೀನಿ, ಹುಣಸೆ ಹಣ್ಣು, ಸೋಡಾ, ಪಿತಾಂಬರಿ, ಉಪ್ಪು 3 ಹಾಕಿ ವಾಶ್ ಮಾಡಿದೆ. ಇಲ್ಲ ನೀವು ಬೆಳ್ಳಿನ ಓನ್ಲಿ ಪಿತಾಂಬರಿಯಲ್ಲೂ ಕ್ಲೀನ್ ಆಗುತ್ತೆ. ಒಣ ಕೈಯೊಳಗೆ ನೀವು ಪಿತಾಂಬರಿ ಅವರು ಬೆಳ್ಳಿ ಇದೆಯಲ್ಲ, ಒಣ ಕೈಯೊಳಗೆ ಹಿಂಗೆ ತಿಕ್ಕಬೇಕು, ತಿಕ್ಕಿದರೆ ಅದು ವೈಟ್ ಆಗುತ್ತೆ. ಸೊ ಇದಾಗಿದೆ ನೋಡಿ. ಸೊ ಮತ್ತೆ ವಿಡಿಯೋ ಮಾಡ್ತೀನಿ ಎಲ್ಲ ವಾಶ್ ಆದಮೇಲೆ, ಇದೆಲ್ಲ ಒರೆಸಿ ಕ್ಲೀನ್ ಮಾಡಾದ್ಮೇಲೆ ಮತ್ತೆ ನಿಮಗೆ ನಾನು ಮತ್ತೆ ವಿಡಿಯೋ ಮಾಡ್ತೀನಿ ನೋಡಿ, ಓಕೆ. ವಾಶ್ ಮಾಡಿದ್ನಲ್ಲ, ಒರೆಸಿಡ್ತೀನಿ. ಇಲ್ಲ ಅಂದರೆ ಮತ್ತೆ ಕಪ್ಪಾಗತ್ತೆ, ಒರೆಸಲಿಲ್ಲ ಅಂದರೆ ಮತ್ತೆ ಆ ಪ್ರಕಾರ ಕಪ್ಪಾಗತ್ತೆ. ಈ ಥರ ತೊಳೆದ್ಮೇಲೆ, ವಾಶ್ ಮಾಡಿದ್ಮೇಲೆ ಒರೆಸಿ ಇಡೋಕ್ಕೆ ಅಭ್ಯಾಸ ಇಟ್ಕೊಳ್ಳಿ, ಯಾಕಂದರೆ ಅದು ಕ್ಲೀನಾಗಿರುತ್ತೆ. ಸ್ವಲ್ಪ ಕಪ್ಪು ಇಪ್ಪು ಏನೂ ಆಗಲ್ಲ, ನೋಡಿ ಒರೆಸಿಡ್ತಾ ಇದ್ದೀವಿ. ಇದು ಕೂಡ ಬೆಳ್ಳಿದೆ ನೋಡಿ. ಪಿತಾಂಬರಿ ಸ್ವಲ್ಪ ಇಲ್ಲಿ ಒಬ್ಬೊಬ್ಬರು ವಿನೇಗರು ಮತ್ತು ನಡೆಯುತ್ತೆ, ವಿನೇಗರ್ ಹಾಕಿ, ಓಕೆನಾ. ವಿನೇಗರ್ ಹಿಡ್ಕೊಂಡು ಹಿಂಗೆ ಇದ್ರೊಳಗೆ ಇದು ಮಾಡಿದ್ರು ಕ್ಲೀನ್ ಆಗುತ್ತೆ, ಮಾತ್ರ
ಕ್ಲೀನ್ ಆಯ್ತಲ್ವ. ಶ್ರಮ ಪಡಬೇಕಾದ ಅವಶ್ಯಕತೆ ಇಲ್ಲ. ಕೆಲವರು ಏನು ಮಾಡ್ತಾರೆ, ನೆನೆಸಿಟ್ಬಿಡ್ತಾರೆ. ಸೊ ನಾನು ನೆನೆಸಿಟ್ಟಿಲ್ಲ, ಅವಾಗ ಮಾಡಿಕೊಂಡೆ, ಮತ್ತೆ ಆಮೇಲೆ ಅಂದ್ರೆ ಆಗಲ್ಲ. ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಆಯ್ತಲ್ವ. ಸೊ ಇಷ್ಟೆಲ್ಲ ನಾವು ಒರೆಸ್ಕೊಂಡು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡ್ರೆ ನಾಳೆಗೆ ನಮಗೆ ಈಸಿ ಆಗುತ್ತೆ. ಬೇಗ ಪೂಜೆ ಮಾಡ್ಬೋದು, ಪೂಜೆ ವ್ಯವಸ್ಥೆ ಮಾಡ್ಬೋದಲ್ವ. ಸೊ ಇದು ನಾವು ಶ್ರಾವಣ ಪೂಜೆ ಅಂದರೆ ಏನು ತುಂಬ ಟೈಮ್ ತೊಗೊಳುತ್ತೆ. ನಾಳೆ ಹೋಳಿಗೆ ಮಾಡೋದು, ಫಸ್ಟ್ ಶುಕ್ರವಾರ ಅಲ್ವಾ. ಸೊ ಹಾಗಾಗಿ ಹೋಳಿಗೆಯನ್ನು ಮಾಡ್ತೀವಿ ನಾವು. ಇದು ನೋಡಿ ಬೆಳ್ಳಿ ನೋಡಿದ್ರಲ್ವ, ನೋಡಿ ಇದು ಬೆಳ್ಳಿದೆ, ಇದು ಕೂಡ ಬೆಳ್ಳಿದೆ, ಬೆಳ್ಳಿದೆ. ಇದು ಕೂಡ ಬೆಳ್ಳಿ ಚಮಚ ಒಂದಿದೆ, ದೇವ್ರ ಮನೆ ಕೆಳಗೆ ಒಂದು ಇದೆಯಾ ಏನೋ ಗೊತ್ತಿಲ್ಲ, ನೋಡಬೇಕು. ಇದು 2 ಇದೆ, ಅದು ಒಂದು ಹೊಸದಿರಲಿ ಅಂತ ಎಲ್ಲ ಹೊಸದೆಲ್ಲ ತೆಗೆದು. ಇದು ಕೂಡ ಬೆಳ್ಳಿದು, ಇದು ಕೂಡ ಬೆಳ್ಳಿದು. ನೋಡಿ ಎಲ್ಲ ಕ್ಲೀನ್ ಆಗುತ್ತೆ, ಬೆಳ್ಳಿದು ಕ್ಲೀನ್ ಆಗುತ್ತೆ, ಎಲ್ಲ ಆಗುತ್ತೆ. ಬೆಳ್ಳಿಗೆ ಹುಣಸೆಹಣ್ಣು ಬೇಕು ಅಂತಿಲ್ಲ. ಓನ್ಲಿ ಪಿತಾಂಬರಿಯಲ್ಲಿ ನೀವು ಒಣ ಕೈಲಿ ಮಾಡ್ಕೊಂಡೋದ್ರು ನಡೆಯುತ್ತೆ. ಒಬ್ಬರು ವಿನೆಗರ್ ಬಳಸ್ತಾರೆ. ಯಾವುದಕ್ಕೆ? ಇದಕ್ಕೆ ಈ ಪಾತ್ರೆಗೆ ಪಿತಾಂಬರಿ ಹಿತ್ತಾಳೆಗೆ ವಿನೆಗರ್ ಬಳಸ್ತಾರೆ. ಅದು ಕೂಡ ಯೂಸ್ ಮಾಡಿ. ನಮ್ಮ ಮನೆಯಲ್ಲಿ ವಿನೆಗರ್ ಎಲ್ಲ ನಾವು ಬಳಸಲ್ಲ. ಸೊ ಯಾವುದಿದೆಯೋ ಅದರೊಳಗೆ ವಿನೆಗರೇ ಬೇಕು ಅಂತಿಲ್ಲ. ಮನೇಲಿ ಏನಿರತ್ತಲ್ಲ ಆ ಪದಾರ್ಥದಲ್ಲೇ ಕ್ಲೀನ್ ಆಗತ್ತೆ. ಕೈ ಏನು ಗೊತ್ತಾ, ಅದೇ ಬೇಕು, ಇದೇ ಐಟಮ್ ಬೇಕು, ಅದರಲ್ಲೇ ಕ್ಲೀನ್ ಆಗುತ್ತೆ, ಇದರೊಳಗೆ ಕ್ಲೀನ್ ಆಗುತ್ತೆ ಅಂತ ಏನೂ ಇಲ್ಲ. ಓಕೆನಾ. ಮನೆ ಹುಣಸೆಹಣ್ಣು ಸಹ ನೀವು ಉಪ್ಪು ಹಾಕ್ಕೊಂಡು ಸೋಡಾ ಹಾಕೊಂಡು ಕೂಡ ಆಗುತ್ತೆ. ಹುಣಸೆಹಣ್ಣು ಗಟ್ಟಿ ಇದ್ದರೆ ಸ್ವಲ್ಪ ಬಿಸಿನೀರಿಗೆ ಹಾಕಿ ಕುದಿಸಿ, ಕುದ್ದಾದ್ಮೇಲೆ ಆಗಿರತ್ತಲ್ಲ ಗೊಜ್ಜಾಗತ್ತೆ. ಆ ಗೊಜ್ಜಿನಿಂದಲೂ ಪಾತ್ರೆ ತೊಳೀರಿ, ಇದು ಕ್ಲೀನ್ ಮಾಡ್ಕೊಳ್ಳಿ. ಹಿತ್ತಾಳೆಗಳೆಲ್ಲ ಎಲ್ಲ ಕ್ಲೀನ್ ಆಗುತ್ತೆ. ನಂಗೆ ಅಷ್ಟು ಪೇಷನ್ಸ್ ಇಲ್ಲ. ಸೊ ನನಗೆ ಅಷ್ಟೊಂದು ಟೈಮ್ ಇಲ್ಲಿ ನೋಡಿ ಬೇಗ ಆಗ್ಬೋದು. 1 ಗಂಟೆ ಗಟ್ಟಲೆ ಕೂರೋದು ನನಗೆ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನಾನು ಜಟ್ಪಟ್ಟೊಳಗೆ ಇಷ್ಟು ಮುಗಿಸ್ಬಿಟ್ಟಿದ್ದೀನಿ. ಸೊ ನನಗೆ ಇದು ಡಿಮಾರ್ಟ್ನಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಅನ್ನಿಸ್ತು. ಓನ್ಲಿ 79 ರುಪೀಸ್ ಇದಕ್ಕೆ, ಓನ್ಲಿ 79 ರುಪೀಸು. ಇದು ದೇವರ ನೈವೇದ್ಯಕ್ಕೆ ಪುಟಾಣಿ ಸಕ್ಕರೆ ಹಾಕಿ, ನಾವೇನಾದರೂ ಶಿರ ಮಾಡಿದರೆ ಪುಟಾಣಿ ಸಕ್ಕರೆ ಹಾಕಿ ಏನಾದರೂ ನೈವೇದ್ಯ ಮಾಡಲಿಕ್ಕೆ ದೇವ್ರಿಗೆ ಮಾತ್ರ ಯೂಸು, ನಮಗಿಲ್ಲ. ದೇವ್ರಿಗೆ ಮಾತ್ರ ಯೂಸ್ ಮಾಡ್ತೀನಿ ನಾನು ಈ ಥರ. ಓಕೆನಾ. ಸೊ ನಾಳೆ ನೈವೇದ್ಯ ಏನಾದರೂ ಹೋಳಿಗೆ ಮಾಡಿದರೆ ಈ ಬೆಳ್ಳಿ ತಟ್ಟೆ ಒಳಗೆ ನಾನು ನೈವೇದ್ಯ ಮಾಡ್ತೀನಿ, ಹೋಳಿಗೆ ಏನಾದರೂ ಮಾಡಿದರೆ. ಸ್ಟೀಲನ್ನು ಯೂಸ್ ಮಾಡಿಬಿಡಿ. ಕಳಸ ಇಡಬೇಕಾದ್ರೆ ಸ್ಟೀಲ್ ಯೂಸ್ ಮಾಡಬಾರ್ದು. ಇದಾದರೂ ನಡೆಯುತ್ತೆ, ಹಿತ್ತಾಳೆ ಆದರೂ ನಡೆಯುತ್ತೆ, ತಾಮ್ರದಾದರೂ ನಡೆಯುತ್ತೆ, ಇಲ್ಲ ಬೆಳ್ಳಿ ಆದರೂ ನಡೆಯುತ್ತೆ, ನಿಮಗೆ ಅನುಕೂಲ. ಓಕೆನಾ. ಆದಷ್ಟು ಸ್ಟೀಲನ್ನು ಇಡಬೇಡಿ, ದೇವರಿಗೆ ಶ್ರೇಷ್ಠ ಅಲ್ಲ. ಯಾಕೆ ನಾವು ಸ್ಟೀಲ್ ಯೂಸ್ ಮಾಡಬಾರ್ದು ಅಂದರೆ ಅದರದ್ದೊಂದು ಕಥೆನೇ ಇದೆ, ಪುರಾಣ ಕಥೆನೇ ಇದೆ. ಅದು ಇದೇನು ನಾವು ಕಳಸ ಮಾಡ್ತೀವಲ್ಲ, ಇದ್ರದ್ದು ವೈಬ್ರೇಷನ್ ನಮಗೆ ಕಿವಿಯೊಳಗೆ ಕೇಳಬೇಕು. ಇದ್ರ ವೈಬ್ರೇಷನ್ ಅದು ಒಳ್ಳೆಯದು, ನಮ್ಗೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಹಿತ್ತಾಳೆನ ಯೂಸ್ ಮಾಡಬೇಕು ಅಂತ ನಿಮ್ಮ ಅನುಕೂಲ. ದೇವ್ರು ಹಾಗೆ ಮಾಡು ಹೀಗೆ ಮಾಡು ಅನ್ನಲ್ಲ ಅಲ್ವಾ. ನಮ್ಮ ಅನುಕೂಲ ಹೇಗಿರುತ್ತೆ ದೇವ್ರ ಅದೇ. ಸೊ ನಮ್ಮ ಆತ್ಮ ಶುದ್ಧ ಆಗಿದ್ಬಿಟ್ರೆ ದೇವ್ರನ್ನ ಪೂಜೆ ಮಾಡಿದರೆ, ಹಾಗೆ ದುಡ್ಡಿನ ಕಡೆ ಹಚ್ಚಿ ದೇವ್ರ ಪೂಜೆ ಮಾಡಿದ್ರು ದೇವರು ಅಲ್ಲಿಂದನೇ ತಥಾಸ್ತು ಅಂತಾನೆ. ನೋಡಿದ್ರಲ್ವಾ. ಇವಾಗ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಪಳ 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 ಅಂತ ಹೊಳಿತಾ ಇದೆ. ಸೊ ಇದನ್ನು ಲೆಸ್ ಮಾಡ್ತೀನಿ. ಇನ್ನೂ ಇದೆ ಬೆಳ್ಳಿ ಪಾತ್ರೆಗಳು. ಸೊ ನನಗೆ ಮನೆ ಚಿಕ್ಕದಾಗಿದ್ದರಿಂದ ದೇವ್ರ ಕೋಣೆ ಸ್ವಲ್ಪ ಅದಕ್ಕೆ ಅದೆಲ್ಲ ತೆಗೆದಿಟ್ಟಿದ್ದೀನಿ ನಾನು. ಹಿತ್ತಾಳೆ ಪಾತ್ರೆಗಳು ಇನ್ನೂ ಇದೆ. ಸೊ ತೆಗೆದಿಟ್ಟಿದ್ದೀನಿ, ಬೇಡ ಇದ್ದಿದ್ರೊಳಗೆ ದೇವರಿಗೆ ಪೂಜೆ ಮಾಡಿ ತೆಗಿಯೋಣ ಅಂತ. ಎಲ್ಲ ತೆಕ್ಕೊಂಡ್ರೆ ಇಡಲಿಕ್ಕೆ ಜಾಗ ಬೇಕಲ್ವ. ಸೊ ಹಾಗಾಗಿ ನಾನು ಇಷ್ಟನ್ನು ಮಾತ್ರ ತೆಗೆದುಕೊಂಡೆ. ಓಕೆನಾ. ನೋಡಿ ಎಷ್ಟು ಕ್ಲೀನ್ ಆಯ್ತಲ್ವ. ಅದಕ್ಕೆ ನೀವು ಕೂಡ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಓಕೆನಾ. ಸೊ ಆದಷ್ಟು ಶ್ರಾವಣದಲ್ಲಿ ನಾನ್ ವೆಜ್ ಅಂತ ಯೂಸ್ ಮಾಡಿರುವಂಥ ಪಾತ್ರೆಗಳಲ್ಲಿ ಸಿಹಿ ಆಗಲಿ
ಮಾಡಬೇಡಿ. ಆದಷ್ಟು ದೇವರಿಗೆ ಅನ್ನ ನೈವೇದ್ಯ ಮಾಡೋದಾದರೆ, ಅನ್ನ ಮೊಸರು ನೈವೇದ್ಯ ಮಾಡೋದಾದರೆ ನೀವು ತಾಮ್ರದಲ್ಲೇ ಅನ್ನ ಮಾಡಿ. ನನಗೆ ಅದು ಕೂಡ ಇದೆ, ಅದು ತೊಳಿಬೇಕು ನೋಡಿ. ಇವಾಗ ನೆನಪಾಯ್ತು ನನಗೆ, ನಿಮಗೆ ತೋರಿಸ್ಲಿಕ್ಕೆ ಹೋಗಿ ಇವಾಗ ನೆನಪಾಯ್ತು. ಸೊ ಇಲ್ಲಿ ನೋಡಿ, ಇದು ಕೂಡ ವಾಶ್ ಮಾಡಬೇಕು ಇವಾಗ. ಇದು ಕೂಡ ವಾಶ್ ಮಾಡಬೇಕು ನೋಡಿ. ಇವಾಗ ನೆನಪು ಬಂತು ನನಗೆ. ಇದರೊಳಗೆ ನಾನು ಅನ್ನ ಮಾಡ್ತೀನಿ, ಇದರೊಳಗೆ ಸ್ವೀಟ್ ಮಾಡ್ತೀನಿ. ಇಲ್ಲ ಅಂದರೆ ನಾನು ಸಪ್ರೇಟ್ ತಂದಿರೋ ಪಾತ್ರೆಯಲ್ಲಿ, ದೇವರಿಗಾಗಿ ತಂದಿರೋವಂಥ ಪಾತ್ರೆಯಲ್ಲಿ ಮಾತ್ರ ದೇವ್ರಿಗೆ ಯೂಸ್ ಮಾಡ್ತೀನಿ. ನಾನು ಏನು ನಾನ್ ವೆಜ್ ಯೂಸ್ ಮಾಡಿರೋವಂಥ ದೇವರಿಗೆ ಐಟಮ್ ಬಳಸೋದಿಲ್ಲ. ಇಲ್ಲಿ ನೋಡಿ, ಇದು ಕ್ಲೀನ್ ಮಾಡಬೇಕು ಇವಾಗ. ನಿಮ್ಗೆ ಇಲ್ಲಿ ನೋಡಿ ಪಾತ್ರೆಗಳು. ನಾನು ನಿಮ್ಗೆ ಇದು ಹೇಳಿದ್ನಲ್ಲ, ಇದಕ್ಕಿಂತ ದೊಡ್ಡದು ಇದೆ, ಸಾಕು ನನಗೆ ಚಿಕ್ಕದು. ತುಂಬ ಪಾತ್ರೆಗಳಿಲ್ಲ ನಮಗೆ, ಈ ಥರದ ಪಾತ್ರೆಗಳು ತುಂಬ ಇಲ್ಲ. ನಿಮ್ಗೆ ಯಾಕೆ ನಾನು ಸುಳ್ಳು ಹೇಳಿ. ಇದು ಇನ್ನೊಂದಿದೆ, ದೊಡ್ಡದಿದೆ, ಇದು ಚಿಕ್ಕದು, ಇನ್ನೊಂದು ದೊಡ್ಡದಿದೆ, ಎರಡೇ ಇರೋದು. ಸೊ ನಾನು ದೇವರಿಗೆ ಮಾತ್ರ ಯೂಸ್ ಮಾಡ್ತೀನಿ. ಅದು ಸತ್ಯನಾರಾಯಣ ಕಥೆ ಆದರೆ ಸಪಾದ ಅಂತ ಮಾಡ್ತಾರಲ್ಲ ಸತ್ಯನಾರಾಯಣ ಕಥೆಯಲ್ಲಿ, ದೊಡ್ಡದು, ಅದು ಯೂಸ್ ಮಾಡ್ತೀನಿ. ಹೊಸದಿದೆ. ಇಲ್ಲಿ ನೋಡಿ, ಇದೊಂದಿದೆ ಓಕೆನಾ. ಇದು ಇನ್ನೊಂದು 4 ಮಾಡ್ಕೋಬೇಕಂತ ಇದ್ದೀನಿ. ಸೊ ಎಲ್ಲ ಕಾಸ್ಟ್ಲಿ ಆಗಿದೆ ಅಂತ ಸುಮ್ಮನೆ ಇದ್ದೀನಿ. ಇವಾಗ ಹೋಗಬೇಕು, ನೀವು ಇನ್ನೂ ಟೈಮ್ ಸಿಕ್ಕಿದರೆ ಹೋಗಿ ತರಬೇಕು. ಇಲ್ಲೆಲ್ಲೂ ತರಲ್ಲ, ಕಾಸ್ಟ್ಲಿ ತುಂಬ ಇದೆ. ಅದೊಂದು ಊರಲ್ಲಿ ಸಿಗತ್ತೆ, ಅಲ್ಲಿ ಹೋಗಿ ತರಬೇಕು ಅಂತ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಆಯ್ತಲ್ವ. ಇದ್ದಿದ್ರೊಳಗೆ ಮನೆ ಐಟಮ್ ಒಳಗೆ ನಾವು ಕ್ಲೀನ್ ಮಾಡ್ಬೋದು. ಪೀತಾಂಬರಿನೇ ಬೇಕು, ಆ ಅಂಬರ ಬೇಕು, ಈ ಅಂಬರ ಬೇಕು ಅಂತ ಏನೂ ಇಲ್ಲ. ಸೊ ನೀವು ಹುಣಸೆ ಹಣ್ಣು ಗೊಜ್ಜು ಮಾಡಿಕೊಂಡು ಬಿಸಿನೀರಲ್ಲಿ ಕುದಿಸಿ ಉಪ್ಪು ಹಾಕಿ ಸೋಡಾ ಹಾಕಿ ಇಟ್ಕೊಂಡ್ರು ಅದರೊಳಗಿಂದನೂ ಕ್ಲೀನ್ ಆಗುತ್ತೆ. ಡೋಂಟ್ ವರಿ ಓಕೆನಾ. ಎಲ್ಲದೂ ದುಡ್ಡು ಕೊಟ್ಟೇ ತೊಗೊಂಡ್ಬರ್ಬೇಕಂತೇನಿಲ್ಲ, ನಿಮ್ಮ ಮನೆಯಲ್ಲಿರುವಂಥ ಐಟಮ್ನಿಂದಲೇ ಮಾಡ್ಬೋದು ಓಕೆನಾ. ಸೊ ಅದು ನಿಮಗೆ ಬಿಟ್ಟಿದ್ದು. ಒಟ್ಟು ಹುಳಿ ಅಂಶ ಇದ್ದರೆ ಆಯಿತು, ಪಾತ್ರೆ ಸ್ವಚ್ಛ ಆಗುತ್ತೆ. ಆದಷ್ಟು ನೀವು ಸೋಪಿನಿಂದ ಪಾತ್ರೆಗಳನ್ನು, ಇದು ಏನದು ಹಿತ್ತಾಳೆ ಆಗಲಿ, ಹಿತ್ತಾಳೆ ಆಗಲಿ, ಬೆಳ್ಳಿ ಆಗಲಿ, ತಾಮ್ರ ಆಗಲಿ, ಆದಷ್ಟು ನೀವು ಕತ್ತದಿಂದ ತಿಕ್ಕಬೇಡಿ. ಆದಷ್ಟು ಕೈಯಿಂದನೇ ತೊಳೆಯಿರಿ. ನಾವು ವಾಶ್ ಮಾಡಿ, ಯಾಕಂದರೆ ಕತ್ತದಿಂದ ಚಕ್ಕಿದ್ರೆ ಅದೇನಾಗುತ್ತೆ, ಪಾತ್ರೆಗಳು ಸೆವದೋಗೋ ಸಾಧ್ಯತೆ ತುಂಬ ಇರುತ್ತೆ. ಸೆವದು ತೊಳೆದು ತಿಕ್ಕಿ ಏನಾಗಿರುತ್ತೆ, ಅದು ಚೊಂಬು ಟೊಳ್ಳಾಗಿಬಿಡತ್ತೆ. ಸೊ ಹಾಗಾಗಿ ನಾನು ಯಾವುದನ್ನೇ ಯೂಸ್ ಮಾಡಲ್ಲ, ಕೈಯನ್ನೇ ಯೂಸ್ ಮಾಡ್ಕೊಳ್ತೀನಿ. ಓನ್ಲಿ ಸ್ಪಂಜ್ ಆದರೂ ನಡೆಯುತ್ತೆ, ಕತ್ತ ಮಾತ್ರ ಬೇಡ ಓಕೆನಾ. ಸೊ ನೋಡಿ ಎಷ್ಟು ಕ್ಲೀನಾಗಿದೆಯಲ್ವ ಈ ಪಾತ್ರೆಗಳು. ಸೊ ನೀವು ಕೂಡ ಇದು ಮಾಡ್ಕೊಳ್ಳಿ. ಸೊ ಇನ್ನು ಆಯಿತು, ಇಷ್ಟೋ ತನಕ ಆಯಿತು ನನ್ನದು ಕೆಲಸ. ನೋಡಿ ನಾಳೆ ಏನಿದ್ರು ಪಟಾಪಟ ಅಡುಗೆ ಮಾಡೋದು, ದೇವ್ರನ್ನೇ ಕಳಸ ಇಡೋದು, ಇದು ಮಾಡೋದು ನೋಡಿ. ಆಯಿತಾ ನೋಡಿ.